ಸೊ ಆತನ ಆತ್ಮ ಏನಾಗುತ್ತೆ ಅಂದ್ರೆ, ಆ ಒಂದು ಆತ್ಮ ತಾನು ಶರೀರ ಅಲ್ಲ ಅನ್ನುವಂತ ಸತ್ಯವನ್ನ ತಿಳ್ಕೊಳುತ್ತೆ. ಸೊ ನಾನು 41 ದಿನ ಮಾಡಿದ ನಂತರ ನನ್ ಫಸ್ಟ್ ಅರ್ಥ ಆಗಿರೋದೇ ನಾನು ಶರೀರ ಅಲ್ಲ ಅಂತ. ಕಂಪ್ಲೀಟ್ ಆಗಿ ನಾನು ಆತ್ಮಸ್ಥಿತಿ ಬದುಕ್ತಾ ಇದ್ದೆ. ನಾನು ನಡೀತಾ ಇರ್ಬೇಕಾದ್ರೆ ಒಂದೊಂದು ಸ್ಟೆಪ್ ಗೊತ್ತಾಗ್ತಾ ಇದೆ, ಒಂದೊಂದು ಹೆಜ್ಜೆ ಇಡ್ಬೇಕಾದ್ರೂ ನನಗೆ ಅವೇರ್ನೆಸ್ ಬರ್ತಾ ಇದೆ. ಬಟ್ ನಾ ಇಡ್ತಾ ಇಲ್ಲ, ಒಂದು ಅವೇರ್ನೆಸ್ ಅದನ್ನ ನೋಡ್ತಾ ಇದೆ, ಅದನ್ನ ಹಿಂಗ್ ನಡೆಯೋದನ್ನ, ಕೈನ ಮೂವ್ಮೆಂಟ್ಸ್ ಆಗಿರ್ಬೋದು, ನಾ ಮಾತಾಡ್ತಾ ಇರುವಂತ ಪ್ರತಿ ಮಾತುಗಳು ಅವೇರ್ನೆಸ್ ಬರ್ತಾ ಇದೆ. ಹಂಗಾಗಿ ಯೋಚನೆ ಕಂಟ್ರೋಲ್ ಮಾಡೋ ಕೆಪಾಸಿಟಿ, ರಿಮೋಟ್ ಕಂಟ್ರೋಲ್ ಸಿಕ್ತು ನಂಗೆ. ಹಿಂಗೆ ಫಸ್ಟ್ ಆಗೋದೇನೆ ನಾನು ಶರೀರ ಫಸ್ಟ್ ನಿಮ್ಗೆ ಗೊತ್ತಾಗೋ ಸತ್ಯ. ಅದು ನೀವು ನಿರೀಕ್ಷೆ ಇಲ್ಲದೇನೆ ಪ್ಯೂರ್ ಆಗಿ ಮಾಡಿದಾಗ. ಇದು ಕೆಲವರು 41 ದಿನಕ್ಕೆ ಗೊತ್ತಾಗುತ್ತೆ, ಕೆಲವರಿಗೆ 2 ತಿಂಗಳಾಗಬಹುದು, 3 ತಿಂಗಳಾಗಬಹುದು, ಕೆಲವರಿಗೆ ವರ್ಷ ಟೈಮ್ ತಗೋಬಹುದು. ಬಟ್ ಆ ಟೈಮಿಂಗ್ ಅನ್ನು ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ನನಗೆ ಇದೇ ಟೈಮಿಗೆ ನನಗೆ ಈ ಸತ್ಯ ಗೊತ್ತಾಗಬೇಕು, ನಾನು ಶರೀರ ಅಲ್ಲ ಅನ್ನೋ ಸತ್ಯ ನಂಗೆ ಗೊತ್ತಾಗಬೇಕು ಅಂತ. ಅದು ಕೂಡ ನಿರೀಕ್ಷೆನೆ. ನೀವು ಅದನ್ನು ಟೈಮಿಂಗ್ ಹಾಕೊಂಡ್ರೆ ಪ್ಲೀಸ್ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ. ಓಕೆ. ಸೊ ಯಾವಾಗಾದ್ರೂ ಗೊತ್ತಾಗ್ಲಿ ನನಗೆ ಶರೀರ ಅಲ್ಲ ನಾನು ಅನ್ನೋಂಥ ಸತ್ಯ ಯಾವಾಗಾದ್ರೂ ಗೊತ್ತಾಗ್ಲಿ. ಬಟ್ ನಾನು ಧ್ಯಾನ ಮಾಡ್ತೀನಿ ಡೈಲಿ. ಎದಕ್ಕೂ ಟೈಮ್ ಕೊಟ್ಟು ವೇಸ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಧ್ಯಾನದಲ್ಲಿ ಕೂತ್ಕೊಂಡು ಧ್ಯಾನಕ್ಕಂತ ಟೈಮ್ ಕೊಡ್ತೀನಿ. ನಾನು ಒಂದು 5 ನಿಮಿಷ ಆದ್ರೂ ಟೈಮ್ ಕೊಡ್ತೀನಿ ಧ್ಯಾನಕ್ಕೆ. ಇಷ್ಟು ನಮ್ಗೆ ಅವೇರ್ನೆಸ್ ಇದ್ರೆ, ಅವೇರ್ನೆಸ್ ಇಟ್ಕೊಂಡು ಡೈಲಿ ಮಾಡ್ತಾ ಬಂದ್ರೆ, ಒಂದಿನ ತಪ್ಪದೆ ಮಾಡ್ತಾ ಬಂದ್ರೆ ಲೈಫ್ ಅಲ್ಲಿ ಖಂಡಿತ ಮ್ಯಾಜಿಕ್ ಆಗುತ್ತೆ. ಒಂದಲ್ಲ ಒಂದಿನ ನಿಮ್ಗೆ ನೀವು ಶರೀರ ಅಲ್ಲ ಅನ್ನೋ ಸತ್ಯ ಗೊತ್ತಾಗುತ್ತೆ. ಶರೀರ ಅಲ್ಲ ಅಂತ ಗೊತ್ತಾದ್ಮೇಲೆ ಮುಂದೇನಾಗುತ್ತೆ, ಸೊ ಅದನ್ನ ಇನ್ನೊಂದ್ 2-3 ಸೆಂಟೆನ್ಸ್ ಬರ್ತವೆ. ಸೊ ಅದನ್ನ ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ.